ಮಟನ್ ಇದೇ ಯೂಸ್ ಮಾಡೋದು ಬಿರಿಯಾನಿಗೆ. ಇಷ್ಟು ದಪ್ಪ? ಇಷ್ಟಪ್ಪನೇ? ಓಕೆ ಓಕೆ. ಎಷ್ಟು ಪೀಸ್ ಕೊಡ್ತೀರಾ ಬಿರಿಯಾನಿಗೆ? 5 ಪೀಸ್ ಕೊಡ್ತೀರಾ? ಸೂಪರ್ ಸರ್. ಇಷ್ಟಪ್ಪ ಪೀಸ್ 5 ಪೀಸ್ ಕೊಟ್ಟರೆ ಪುರಿ ಮಟನ್ ಅಲ್ಲ? ಇದೇನು ಸರ್ ಇದು? ಚಿಲ್ಲಿ ಚಿಕನ್ನು ಕಾಂಬಿನೇಷನಾ ಹೆಂಗೆ? ಫ್ರೀ? ಓ, ಒಳ್ಳೆ ದಿನನೇ ಬಂದಿದ್ದೀವಿ ಹಾಗಾದ್ರೆ. ಕೊಡು. ನಾವು ಚನ್ನಪಟ್ಟಣದಿಂದ ಬಂದಿದ್ದೀವಿ. ಇಲ್ಲಿ ಬಾಗೇಪಲ್ಲಿಗೆ ಹೋಗ್ತಾ ಇದ್ದೋ, ನಿಮ್ಮ ಹೋಟ್ಲು ನೋಡ್ದೋ, ಬಂದು ಊಟ ಚೆನ್ನಾಗಿದೆ. ಕಾಲು ಸೂಪು, ಬಿರಿಯಾನಿ ಎಲ್ಲ ಚೆನ್ನಾಗಿದೆ. ಮತ್ತು ಸಪ್ಲೈಯರ್ಸು ಚೆನ್ನಾಗಿ ಸಪ್ಲೈ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿದೆ ಸರ್. ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವಾಗಲೂ ಬಂದು ನಂದಿ ಹಿಲ್ಸಿಂದ ಟ್ರಕ್ಕಿಂಗ್ ಬಂದು ನಾವು ತಿಂತೀವಿ. ತುಂಬ ಚೆನ್ನಾಗಿರುತ್ತೆ. ಯಾವ ಥರ ಕ್ವಾಂಟಿಟಿ ಕೊಡ್ತಾರೋ ಹಂಗೆ ಕೊಡ್ತಾರೆ. ಬಿರಿಯಾನಿನೇ ನಾವು ತಿನ್ನೋದು. ಇಲ್ಲಿ ಬಿರಿಯಾನಿನೇ ಚೆನ್ನಾಗಿರುತ್ತೆ. ಯಾವುದು, ಮಟನಾ ಚಿಕನಾ? ಮಟನ್. ಓ, ನಲ್ಲಿ ಮೂಳೆ ತೋರಿಸು. ಇಲ್ಲಿ ಬಿರಿಯಾನಿ ಫೇವ್ರೇಟ್ ನಮ್ಮದು. ವಾರಕ್ಕೆ 2-3 ಸರಿ ಬಂದು ಕಂಪಲ್ಸರಿ ತಿಂತೀನಿ. 2-3 ಸರಿ? 2-3 ಸರಿ ಕಂಪಲ್ಸರಿ ತಿಂತೀನಿ. ಇಲ್ಲಿ ಇವತ್ತು ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ನಿಮ್ಮ ವಿಡಿಯೋನೇ ನೋಡ್ಬಿಟ್ಟು ನಾನು ಬಂದಿದ್ದು. ನಾವು ವಿಡಿಯೋನೇ ಮಾಡಿಲ್ಲ ಇಲ್ಲಿ. ಇಲ್ಲ, ನಿಮ್ಮ ವಿಡಿಯೋನೇ ಬಂದಂಗೆ. ಬೇರೆ ಯಾರ್ದೋ ವಿಡಿಯೋ ಇರುತ್ತೆ. ಪ್ಲಸ್ ಚಿಕನ್ನು ಇವತ್ತು ಆ್ಯನಿವರ್ಸರಿ ಇರೋದ್ರಿಂದ ಮಟನ್ ಬಿರಿಯಾನಿ ತಗೊಂಡು ಚಿಕನ್ ಫ್ರೈ ಆಫರ್ ಕೊಟ್ಟಿದ್ದಾರೆ. ಫ್ರೈ ಚೆನ್ನಾಗಿದೆ. ಬಿರಿಯಾನಿ ಮಾತ್ರ ಸೂಪರ್ ಆಗಿದೆ. ವಿಜಯಪುರ ಆಂಜನೇಯಪ್ಪ ಮಿಲ್ಟ್ರಿ ಹೋಟ್ ಅಂತಲೇ ಫೇಮಸ್ ಆಗಿತ್ತು. ಮೊದಲು ಇದು ವಿಜಯಪುರ ಲೊಕೇಟ್ ಆಗಿತ್ತು. ಈಗ ಹೊಸದಾಗಿ ದಿನಹಳ್ಳಿ ಹೈವೇ ಲೊಕೇಟ್ ಮಾಡಿದ್ದಾರೆ. ಸೊ ಈ ಸರೌಂಡಿಂಗ್ ಬರೋವಂತೆಲ್ಲ ಒನ್ ಡೇ ಟ್ರಿಪ್ ಮತ್ತು ಬೆಂಗಳೂರಿಂದ ಬರೋವಂಥ ಸಾಫ್ಟ್ವೇರ್ ಎಲ್ಲ ಕಾರ್ಪೊರೇಟ್ ಕಂಪ್ನೀಸ್ ಎಂಪ್ಲಾಯೀಸಲ್ಲಿ ಈ ಕಡೆ ನಂದಿ ಹಿಲ್ಸ್ ಬಂದಾಗ ಇಲ್ಲಿ ವಿಸಿಟ್ ಮಾಡಿ ಒಳ್ಳೆ ಮಟನ್ ಕೊಡ್ತಾರೆ, ಒಳ್ಳೆ ಶರ್ಬಿ ಬಿರಿಯಾನಿ ಕೊಡ್ತಾರೆ. ಮಟನ್ ಟೇಸ್ಟ್ ಸೂಪರಾಗಿರುತ್ತೆ. ಎಲ್ಲ ರೆಸಿಪಿ ಸೂಪರಾಗಿರುತ್ತೆ. ನೀವು ಈ ಕಡೆ ಬಂದಾಗ ಕಂಪಲ್ಸರಿ ಮಿಸ್ ಮಾಡದೆ ವಿಸಿಟ್ ಮಾಡಿ. ಮತ್ತೆ ಅಗೇನಾಗಿ ಬರ್ತಾರೆ ಇರ್ತೀರಾ. ನಾವು ವೀಕ್ಲಿ 3-4 ಟೈಮ್ಸ್ ಬಂದೇ ಬರ್ತೀವಿ. ಎವ್ರಿ ಮಾರ್ನಿಂಗ್ ಸಂಡೇ ಅಂತೂ ಕಂಪಲ್ಸರಿ ಫಿಕ್ಸ್. ಇಡ್ಲಿ ಮತ್ತು ಬಿರಿಯಾನಿ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಅದು ಚಾಪ್ಸಿ, ಇದು ಕುರ್ಮಾ. ಅಂದರೆ ಫ್ರೈ ಥರ ಮಟನ್ ಗ್ರೇವಿ ಇದು. ಹಾಂ. ಕುರ್ಮಾ ಇನ್ನೊಂದು ಒಟ್ಟು ಸೌದೆ ಒಲೆ ಅಲ್ಲೆಲ್ಲ ಮಾಡ್ತಾ ಇದ್ದ. ಕಡೆಗಿಂದ ಅವಾಗೆ ಕಸ್ಟಮರ್ ತಿನ್ನಕ್ಕಾಗಲ್ಲ. ಇದು ಕುರ್ಮಾ. ಮಟನ್ ಯಾವಾಗ ಸಿಗುತ್ತೆ ಕಾಲು ಸೊಪ್ಪು? ಭಾನುವಾರ ಮಾತ್ರನಾ? ಭಾನುವಾರ, ಮಂಗಳವಾರ, ಶುಕ್ರವಾರ, ಬುಧವಾರ 4 ದಿವಸ 4 ಡೇಸ್ ಮಾಡ್ತಾರಲ್ಲ. ಇಸ್ತ್ರಿ ಎಲ್ಲಿದೇನೆ ಇದು? ಸರ್, ಇದು ಆಂಜನೇಯಪ್ಪ ಅಂತೇಳಿ, ಇದು ಒಂದು 55-60 ವರ್ಷ ಇದು ಇತಿಹಾಸ ಐತೆ. ಆಂಜನೇಯಪ್ಪ ಮಿಲ್ಟ್ರಿ ಹೋಟ್ಲ್ ಅಂದರೆ ನಮ್ಮ ಮಾವರು ವಿಜಯಪುರದಲ್ಲಿ ಇದ್ದಿದ್ದು. ಅಲ್ಲಿ ಕಾರಣಾಂತರದಿಂದ ಒಂದು 2 ವರ್ಷ ಆಯಿತು ಹೋಟ್ಲು ಕ್ಲೋಸ್ ಮಾಡಿ. ನಾವು ಇಲ್ಲಿ ದೇವನಹಳ್ಳಿಯಲ್ಲಿ ಅವ್ರ ಹೆಸರೇ ಇಟ್ಟೆ ನಾವು ಇಲ್ಲಿ ಹೋಟ್ಲ್ ಓಪನ್ ಮಾಡಿದ್ದೀವಿ. ಇವತ್ತಿಗೆ 1 ವರ್ಷ ಆಯಿತು ನಮ್ಮ ಹೋಟ್ಲ್ ಓಪನ್ ಆಗಿ. ಒಳ್ಳೆ ರೆಸ್ಪಾನ್ಸು. ನಮ್ಮದು ಬಿರಿಯಾನಿ ಭಾಳ ಫೇಮಸ್ಸು. ನಾವು ಕೂಡ ನಾಟಿ ಕುರಿ ತೊಗೊಂಬಂದೆ ನಾವು ಅದನ್ನೆಲ್ಲ ರೆಡಿ ಮಾಡಿಸಿ ಇದು ಮಾಡೋದು. ಆಮೇಲೆ ವಿಶೇಷವಾಗಿ ಚಿಕನ್ನಲ್ಲಿ ನಾವು ನಾಟಿ ಚಿಕನ್ನು ಮಾಡ್ತಾಯಿದ್ದೀವಿ. ಇವತ್ತಿಂದ ಹೊಸ ವರ್ಷ ಇದಾಗಿರೋದ್ರಿಂದ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀವಿ. ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಫ್ರೈ ಐಟಮು, ಚಿಲ್ಲಿ ಚಿಕನ್ನು, ಕಬಾಬು, ನಾಟಿ ಕೋಳಿ, ಚಾಪ್ಸು ಭಾಳ ವಿಶೇಷ. ಚಾಪ್ಸು ನಮ್ಮಲ್ಲಿ, ಮುದ್ದೆ, ವೈಟ್ ರೈಸು ಭಾಳ ವಿಶೇಷ ಇದೆ. ರಾಗಿನೂ ಇಲ್ಲೇ ಲೋಕಲ್ಲೇ ನಾವು ತೊಗೊಂಡು ಭಾಳ ವಿಶೇಷವಾಗಿ ನಾವು ಇದು ಮಾಡ್ತೀವಿ.
ಆಮೇಲೆ ನಮ್ಮದೆಲ್ಲ ನಾಟಿ ಸ್ಟೈಲು, ಮಸಾಲೆ ಐಟಮ್ ಎಲ್ಲ ನಾವೇ ಸ್ವಂತ ಹುರಿದು ಮಾಡೋಂಥದ್ದು. ನಮ್ಮವರು ಕೂಡ ಅವತ್ತು ಅದೇ ಕೆಲಸ ಮಾಡೋರು. ಇವಾಗ ನಾವು ನಮ್ಮ ಫ್ಯಾಮಿಲಿ ನಾವೇ ಎಲ್ಲ ಮಾಡೋದ್ರಿಂದ ನಮ್ಮ ಅತ್ತೆಯವರೆಲ್ಲ ಹುರಿದು ಕೊಟ್ಟು ಇದು ಮಾಡ್ತಾರೆ. ನಾವಿಲ್ಲಿ ಲೋಕಲ್ ಅವರು. ಸೊ ಫೇಮಸ್ ಅಂದರೆ ಮಟನ್ ಬಿರಿಯಾನಿ, ಚಾಪ್ಸ್ ಎಲ್ಲ ಮಟನ್ ಫ್ರೈ ನಮ್ಮ ಭಾಳ ವಿಶೇಷ ಸರ್. ನಾಟಿ ಇದರಲ್ಲೇ ಎಲ್ಲ ಒಲೆಯಲ್ಲಿ ಮಾಡ್ತೀವಿ, ಆದಷ್ಟು ಒಲೆಯಲ್ಲಿ ಮಾಡ್ತೀವಿ. ಬೋಟಿ ಅಷ್ಟೇ, ತಲೆ ಮಾಂಸನೂ ಅಷ್ಟೇ, ಕಾಲು ಸೂಪು, ಇಡ್ಲಿ. ವಾರಕ್ಕೆ 4 ದಿವಸ ಕಾಲು ಸೂಪು ಇಡ್ಲಿ ಸಿಗುತ್ತೆ. ಶುಕ್ರವಾರ, ಮಂಗಳವಾರ, ಭಾನುವಾರ, ಬುಧವಾರ. ಮಿಕ್ಕಿದೆಲ್ಲ ದಿನ ಓಪನ್ ಇರುತ್ತಲ್ಲ? ಶನಿವಾರ, ಸೋಮವಾರ ಒಂದು ದಿವಸ ನಮ್ಮದು ವಿಶೇಷ. ನಮ್ಮ ಮಾವನ ಕಾಲದಾಗೂ ರಜಾ, ನಮ್ಮದು ರಜಾ. ಹಬ್ಬ ಹರಿದಿನ ಇದ್ದರೆ ರಜಾ ಮಾಡೋದು ಸರ್. ಹ್ಞೂ ಸರ್. ಇದು ಹೊರಗಡೆನೇ ಮಾಡೋದು ಯಾವಾಗಲೂ ಬಿರಿಯಾನಿ? ಎಲ್ಲ ಯಾವಾಗ ಹೊರಗಡೆ ಮಾಡ್ತೀವಿ ಸರ್. ಹೊರಗಡೆ ಮಾಡ್ತೀವಿ ಸರ್. ನಾವು ಹೋಟ್ಲ್ ಓಪನ್ ಆದವಾಗಿಂದನೂ ಖುಷಿ ಇದ್ದೀವಿ, ಇವತ್ತು ಖುಷಿ ಇದ್ದೀವಿ ಸರ್. ಇವತ್ತು ಡೇಟ್ವರೆಗೂ ಚೆನ್ನಾಗಾಗುತ್ತೆ ವ್ಯಾಪಾರ, ದೇವ್ರ ದಯ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಮೊದಲಿಗೆ ನಾವು ಕಾಲು ಸೂಪ್ ತರಿಸಿದ್ದೀವಿ. ಕಾಲು ಸೂಪ್ ಬಂದ ಮೇಲೆ ಆಮೇಲೆ ಬಿಸಿ ಬಿಸಿ ಬೇರೆ ಬರುತ್ತೆ ಐಟಮು, ಒಟ್ಟಿಗೆ ಬಂದರೆ ಎಲ್ಲ ಆರೋಗ್ಬಿಡುತ್ತೆ ಅಂದ್ಬಿಟ್ಟು ಇವತ್ತು ಅಷ್ಟೇ ಕಾಲು ಸೂಪ್ ತರಿಸಿ ಟ್ರೈ ಮಾಡೋಣ ಅಂತ. ಜಾಸ್ತಿ ಘಾಟಿಲ್ಲ, ಬಟ್ ಮಟನ್ ಫ್ಲೇವರ್ ಜಾಸ್ತಿ ಸಿಗುತ್ತೆ ಈ ಕಾಲು ಸೂಪಲ್ಲಿ. ಘಾಟಿಲ್ಲ ಒಟ್ಟಲ್ಲಿ. ಮಕ್ಕಳು ಮರಿ ಲೇಡೀಸು ಯಾರು ಕುಡಿಯೋದು, ಘಾಟ್ ಅನ್ನೋದೇನಿಲ್ಲ, ಬಟ್ ಫ್ಲೇವರ್ ಮಾತ್ರ ಜಾಸ್ತಿ ಯಥೇಚ್ಛವಾಗಿ ಸಿಗುತ್ತೆ. ಕಾಲ್ದು ಮತ್ತು ಮಟನ್ದು ಫ್ಲೇವರು. ಬಂದು ಹತ್ರ ನೋಡಿ ಹೆಂಗಿದೆ ಅಂತ. ಮಟನ್ ಮಾತ್ರ ಸಕ್ಕತ್ತಾಗಿದೆ, ಫ್ರೆಶ್ಶು, ಜ್ಯೂಸಿ ಆಗಿರೋ ಕಾಲು, ಬಿಸಿ ಬಿಸಿ. ಕಾಲು ಮಾತ್ರ ಸಕ್ಕ ಸಾಫ್ಟ್ ಆಗಿದೆ. ಕಾಲು ಸೂಪಲ್ಲಿ ಜಾಸ್ತಿ ಹೊತ್ತು ನೆಂದಿರೋದ್ರಿಂದ ಆ ಫ್ಲೇವರ್ ಸಕ್ಕತ್ತಾಗಿ ಸಿಗ್ತಿದೆ ಕಾಲಲ್ಲಿ ಕೂಡ. ಒನ್ ಆಫ್ ದಿ ಬೆಸ್ಟ್ ಕಾಲು ಸೂಪು ದೇವನಹಳ್ಳಿ ಸುತ್ತಮುತ್ತ. ಇದು ಸೂಪರ್ ಅಂತ ಎಲ್ಲರೂ ಹೇಳ್ತಾರೆ, ಸಿಕ್ಕಾಪಟ್ಟೆ ಫೇಮಸ್ ಅಂತ. ಮಂಗಳವಾರ, ಬುಧವಾರ, ಶುಕ್ರವಾರ, ಭಾನುವಾರ 4 ದಿನ ಸಿಗುವಂಥದ್ದು. ಇದು ಲಾಸ್ಟ್ ಕಾಲ್ ಇದು ಆ್ಯಕ್ಚುಲಿ. ಅಂದರೆ ಸಿಕ್ಕಾಪಟ್ಟೆ ನೆಂದು ಬೆಂದು ಸಕ್ಕತ್ತಾಗಿ ಫ್ಲೇವರ್ ಹಿಡ್ಕೊಂಡಿದೆ, ಸೂಪರಾಗಿದೆ. ಇದು ಬಂದು ಮಟನ್ ಚಾಪ್ಸು, ದಪ್ಪ ಪೀಸು, ರಿಪ್ ಪೀಸು. ಇದು ಮಟನ್ ಫ್ರೈ, ಒಂಥರ ಮಟನ್ ಕುರ್ಮಾ ಥರ ಅಂದ್ಕೊಳ್ಳಿ. ಫಸ್ಟು ಕುರ್ಮಾ ತೊಗೊಳ್ಳೋಣ. ಕುರ್ಮಾನೇ ಸಕ್ಕತ್ತಾಗಿ ಫ್ರೈ, ಸಕ್ಕತ್ತಾಗಿ ಕಣ್ಣು ಕುಕ್ಕೋ ಥರ ಕಾಣ್ತಿದೆ. ಎಳೆ ಮಟನ್ ಯೂಸ್ ಮಾಡ್ತಾರೆ, ಕುರಿ ಮಟನ್ ಯೂಸ್ ಮಾಡ್ತಾರೆ. ನೋಡಿ ಹೆಂಗಿದೆ ಅಂತ. ಪೀಸಸ್ ಎಲ್ಲ ಸ್ವಲ್ಪ ಸೈಜಸ್ಸಲ್ಲಿ ದಪ್ಪನೇ ಇರ್ತವೆ ಇವೆಲ್ಲ. ನೋಡ್ರು ಅರ್ಬಿ ಹೆಂಗೆ ಕಚ್ಕೊಂಡಿದೆ ಮೇಲೆ ಲೇಯರು. ಪೀಸು ಅಷ್ಟೇ ಸಾಫ್ಟಾಗಿದೆ. ಕಚ್ಚಿದ ತಕ್ಷಣ ಒಂದೇನು ಕಂಡ ಇದ್ರೂ ಕೂಡ ನಿಮಗೆ ಫೀಲ್ ಮಾಡೋಕ್ಕೆ ಸಿಗುತ್ತೆ ಸಾಫ್ಟ್ನೆಸ್ನ. ಆಮೇಲೆ ಏನಿದೆ ಒಂದು ಮಸಾಲೆ ಕಾಯೆಲ್ಲ ಹಾಕಿ ಮಾಡಿರ್ತಾರೆ, ಸ್ವಲ್ಪ ಕಾಯೆಲ್ಲ ಅಂದರೆ ನಾಟಿ ಸ್ಟೈಲ್ ರುಬ್ಬಿ ಮಾಡ್ತಾರಲ್ಲ ಆ ಥರ. ಆ ಗ್ರೇವಿ ಮಾತ್ರ ಸಖತ್ ಮಜವಾಗಿದೆ. ಇಡ್ಲಿಗಂತೂ ಸಕ್ಕತ್ತಾಗಿರುತ್ತೆ ಇದಂತೂ. ಇಡ್ಲಿ, ಪರೋಟ, ಚಪಾತಿ ಈ ಥರದಕ್ಕೆಲ್ಲ ಸಖತ್ ಇಷ್ಟ ಆಗುತ್ತೆ. ಮಸ್ತ್ ಪೀಸು ಚಾಪ್ಸು. ಒಂದು ಪ್ಲೇಟ್ಗೆ 2 ಪೀಸ್ ಚಾಪ್ಸ್ ಬರುತ್ತೆ. ಸ್ವಲ್ಪ ಗ್ರೇವಿ ಹಾಕ್ಕೊಂಡು ತಿನ್ನಬೇಕು ಗುರು. ಪೀಸ್ನ ನೋಡಿ ಹೆಂಗೆ ಬಿಡಿಸ್ತೀನಿ ಅಂತ. ಸಕ್ಕತ್ತಾಗಿದೆ ಪೀಸ್ ಮಾತ್ರ. ಇದು ಕೈಯಲ್ಲಿ ನೀಟಾಗಿ ಬಿಡಿಸ್ಬೋದು ನೋಡಿ. ಆಮೇಲೆ ಇದೆಲ್ಲ ಚರ್ಬಿ, ಇದೆಲ್ಲ ಕಂಡ. ಒಂಥರ ಈ ಊರುಗಳ ಕಡೆ ಮಾಡ್ತಾರಲ್ಲ, ಚಾಪ್ಸ್ ಮಸಾಲೆ ಎಲ್ಲ ಹಾಕಿ ಒಂಥರ ಅರ್ಶಿನ ಎಲ್ಲ ಜಾಸ್ತಿ ಹಾಕಿ ಆ ಥರ ಇದೆ. ಇದಕ್ಕೆ ಅಂದರೆ ಸಪ್ರೇಟಾಗಿ ಮಸಾಲೆ ರೆಡಿ ಮಾಡ್ಕೊಂಡು ಮಾಡೋ ಥರ ಇದೆ ಚೆನ್ನಾಗಿ. ಮಟನ್ ಮಾತ್ರ ಸಖತ್ತು ಒಂಥರ ಜ್ಯೂಸಿಯಾಗಿ ಅದು ಚರ್ಬಿ ಲೇಯರ್ ಜೊತೆ ಕಂಡ ಕಡಿತಿದ್ರೆ ಸಖತ್ ಇಷ್ಟ ಆಗುತ್ತೆ. ನಿಮಗಂತೂ ಚೆನ್ನಾಗಿದೆ ಗುರು, ಸಿಕ್ಕಾಪಟ್ಟೆ ಇಷ್ಟ ಆಯಿತು ಮಟನ್ ಅಂತ ಇಲ್ಲಿ ನನಗೆ. ಬಂತು ಯಾವುದೇ ಒಲೆಯಲ್ಲಿ ಮಾಡೋ ಬಿರಿಯಾನಿ ಬಂತು. ಮಟನ್ನು, ಚಿಕನ್ನು ಇದು ಫ್ರೀ ಇವತ್ತು ಮಾತ್ರ. ಬ್ರೋ ನಾವು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡು ತೊಗೊಂಡ್ವಲ್ಲ, ಫಸ್ಟ್ ಚಿಕನ್ ಬಿರಿಯಾನಿ ಟ್ರೈ ಮಾಡಿ. ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎರಡೂ ಟ್ರೈ ಮಾಡ್ತಿದ್ರೆ ನೀವು ಯಾವುದೇ ಕಾರಣಕ್ಕೂ ಮಟನ್ ಬಿರಿಯಾನಿ ಟ್ರೈ ಮಾಡಿ, ಚಿಕನ್ ಬಿರಿಯಾನಿ ಕಡೆ ಹೋಗಬೇಡಿ. ಯಾಕೆಂದರೆ ನಿಮಗೆ ಟೇಸ್ಟ್ ಸಿಗೋಲ್ಲ. ನನಗೆ ತುಂಬ ಸರಿ ಆ ಥರ ಅನುಭವ ಆಗಿದೆ. ನಿಮಗೂ ಆ ಥರ ಅನುಭವ ಆಗಿದ್ದರೆ ದಯವಿಟ್ಟು ಹೇಳಿ,
ನನಗಂತೂ ಸಿಕ್ಕಾಪಟ್ಟೆ ಹತ್ರ ಆಗಿದೆ. ಸೇಮ್ ಒಂದೇ ಥರ ಇದೆಯಲ್ಲ ಎರಡು ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಸೇಮ್ ಟು ಸೇಮ್, ಮಸಾಲೆ ಗಿಸಾಲೆ ಎಲ್ಲ ಸೇಮ್ ಇದೆ. ನೋಡ್ಬೋಣ ಹೆಂಗಿರುತ್ತೆ ಅಂತ. ಪೀಸ್ನ ಇವರು ಎತ್ಕೊಳ್ಳಲ್ಲ, ಎಲ್ಲರ ಕಡೆ ಚಿಕನ್ ಹೊಡೆದೋಗ್ತವೆ ಅಂತ ಪೀಸ್ ಎತ್ಕೊತಾರೆ, ಬಟ್ ಇವರು ಅದೇ ಬಿರಿಯಾನಿ ಜೊತೆ ಹಾಕಿ ಮಾಡ್ತಾರಲ್ಲ, ಸಾಕಾಗಿದೆ. ಪಾತ್ರ ತೋರಿಸ್ತೀನಿ ಹೆಂಗಿದೆ ಅಂತ ನೋಡಿ. ಹಿಂಗೆ ಬೆಂದಿರಬೇಕು, ಅವಾಗ ನಿಮಗೆ ಜ್ಯೂಸಿ ಇರುತ್ತೆ, ಒಳಗಡೆ ಸಖತ್ತಾಗಿ ಮಾಯಿಶ್ಚರ್ ಹಂಗೆ ಉಳಿದಿರುತ್ತೆ. ಇಲ್ಲ ಅಂದರೆ ನೋಡಿ ಅಪ್ಪ ಸಾಕಾದಾಗ ಬೆಂದೋಗಿದೆ. ಅಯ್ಯೋ, ಫಸ್ಟು ಬಿರಿಯಾನಿ ಟ್ರೈ ಮಾಡೋಣ. ಗಮ್ ಅಂತಿದೆ ಒಟ್ಟಿನಲ್ಲಿ. ಮೂಗಂತೂ ಸಖತ್ ಇಷ್ಟ ಆಗ್ತಿದೆ ಈ ಒಂದು ಘಮ. ಇಲ್ಲಿ ಬಂದಿರೋ 90% ಜನ, 90% ಏನು ಆಲ್ಮೋಸ್ಟ್ 100% ಜನ ಮಟನ್ ಬಿರಿಯಾನಿ ಇಲ್ಲ ಚಿಕನ್ ಬಿರಿಯಾನಿ, ಆಲ್ಮೋಸ್ಟ್ ಜಾಸ್ತಿ ಮಟನ್ ಬಿರಿಯಾನಿ ಟ್ರೈ ಮಾಡ್ತಾರೆ. ಅಷ್ಟು ಫ್ಲೇವರ್ಫುಲ್ ಆಗಿದೆ ಮಟನ್ ಬಿರಿಯಾನಿ ಅಲ್ಲ ಚಿಕನ್ ಬಿರಿಯಾನಿ. ಸಾಕಾಗಿ ಇಷ್ಟ ಆಗುತ್ತೆ, ಫ್ಲೇವರು ಚೆನ್ನಾಗಿದೆ ಗುರು. ಇಷ್ಟೊಂದು ಒಳ್ಳೆ ಬಿರಿಯಾನಿನ ನಾವು ಇಷ್ಟು ದಿನ ಮಿಸ್ ಮಾಡ್ಕೊತಿದ್ವಿ. ಇದಕ್ಕೆ ಮೊಸರು ಬಜ್ಜಿ ಗ್ರೇವಿ ಎಂಥದ್ದು ಬೇಕಾಗಿಲ್ಲ, ಅಷ್ಟು ಫ್ಲೇವರ್ಫುಲ್ ಆಗಿದೆ. ಪೀಸು ಆವಾಗಲೇ ನೋಡೋಲ್ಲ ಫುಲ್ ಬೆಂದೋಗಿದ್ರು ಕೂಡ ಆ ಒಂದು ಮಸಾಲೆ ಫ್ಲೇವರ್ ಸಾಕಾಗಿದೆ. ಇದರಲ್ಲೂ ಕೂಡ ಚೆನ್ನಾಗಿದೆ ಚಿಕನ್ ಬಿರಿಯಾನಿ. ನಾನು ಯಾವತ್ತೂ ರೇಟಿಂಗ್ ಕೊಡೋಕೆ ಹೋಗಲ್ಲ, ಬಟ್ ಫಸ್ಟ್ ಟೈಮ್ ಕೊಡ್ತಿದ್ದೀನಿ. 5ಕ್ಕೆ 5 ಕೊಡ್ಬೋದು ರೇಟಿಂಗ್, ಅಷ್ಟು ಚೆನ್ನಾಗಿದೆ. ಮೇಲ್ಗಡೆ ಹಾಕ್ಬಿಟ್ಟಾರೆ ಪೀಸು, ಬೇಗ ಆರೋಗ್ಬಿಡ್ತವೆ. ಆರೋಗೋದಕ್ಕೆ ಮುಂಚೆ ತಿನ್ಕೊಬಿಡೋಣ. ಆಹಾ, ಅಲ್ಲಿ ಮೂಳೆ ಹುಡುಕ್ಬಿಟ್ಟು ಹಾಕಿರೋಂಗಿದ್ದಾರೆ. ನಮಗೆ ವಿಡಿಯೋ ಮಾಡ್ತಿದ್ದೀವಿ ಅಂತ ಮೇ ಬಿ ಗೊತ್ತಿಲ್ಲ. ಇವತ್ತು ಆನಿವರ್ಸರಿ ಅಂತ ಬಿಡು ಇಲ್ಲಿ, ಅಂದರೆ ಇವ್ರದ್ದು 60-70 ವರ್ಷ ಹಳೇ ಹೋಟ್ಲಿದು ವಿಜಯಪುರ ಅಂತಿದೆಯಲ್ಲ, ಅಲ್ಲಿತ್ತಂತೆ. ಅಲ್ಲೇನೋ ಮೇ ಬಿ ಜಾಗದ ಪ್ರಾಬ್ಲಮ್ ಇರುತ್ತೆ, ಕ್ಲೋಸ್ ಮಾಡಿದರೆ. ಇಲ್ಲಿ ಓಪನ್ ಮಾಡಿ 1 ವರ್ಷ ಆಗಿದೆ ಅಂತೆ. ನಾವು ಮನೆ ಬರ ನೋಡಿ ಹೆಂಗಿದೆ ಅಂತ. ಬಂದಿದ್ದ ದಿವಸನೇ ಈ ಕಡೆ ರೆಸಾರ್ಟ್ ಹೋಗ್ತಾ ಇದ್ವಿ ನಾವು. ಸೊ ಇಲ್ಲಿ ಚೆನ್ನಾಗಿರುತ್ತೆ ಅಂತ ನೋಡಿದ್ವಿ, ಕೇಳಿದ್ವಿ, ಹಿಂಗೆ ರೀಲ್ಸ್ ನೋಡಿದ್ವಿ ನಾವು ಕೂಡ. ಅದಕ್ಕೋಸ್ಕರ ಒಂದು ವಿಸಿಟ್ ಹಾಕೋಣ ಅಂತ ಬಂದಿದ್ವಿ, ಒಂದು ವೀಡಿಯೋ ಮಾಡ್ಕೊಳ್ಳೋಣ. ಎಲ್ಲರೂ ಸಿಕ್ಕಾಬಟ್ಟೆ ಬಿಲ್ಡಪ್ ಕೊಡ್ತಿದ್ರು ಬಿರಿಯಾನಿ ಬಗ್ಗೆ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀವಿ ಅಷ್ಟೇ. ನಲ್ಲಿ ಮಳೆ ಟ್ರೈ ಮಾಡ್ತೀನಿ ಫಸ್ಟು ನಾನು. ಫ್ರೈ ಆಗ್ಬಿಟ್ಟೈತೆ, ತುಪ್ಪ ಬತ್ತಲ್ಲ. ಪೀಸ್ ಉದುರೋಯ್ತು, ನಲ್ಲಿ ಮಳೆ ಒಳಗಡೆ ತುಪ್ಪ ಬರಲಿಲ್ಲ. ಸ್ವಲ್ಪ ಬಂತು ಅಷ್ಟೇ ಪೀಸು. ಈ ಪೀಸ್ ಬೇಡ, ಈ ಪೀಸ್ ಟ್ರೈ ಮಾಡ್ತೀನಿ ಬನ್ನಿ. ಹತ್ರ ಬನ್ನಿ, ತೋರಿಸ್ತೀನಿ ಹೆಂಗಿದೆ ಪೀಸು ಅಂತ. ಕುರಿ ಮಟನು, ಎಡೇ ಮಟನ್ ಗುರು. ಅಯ್ಯೋ, ಚಿಂದಿ ಚಿತ್ರಾನ್ನ ಹೋಯ್ತು ಪೀಸು. ಇಷ್ಟು ಬೆಂದಿರಬೇಕು ಗುರು, ಅವಾಗೆ ಮಜಾ ಪೀಸು. ಆಯಿಲಿಟ್ರೆ ಆ ಫ್ಲೇವರು ಜಾಸ್ತಿ ಸಿಗಬೇಕು ಚರ್ಬಿ ಜೊತೆ. ಓಹೋ, ರೈಸು ಚಿಕನ್ ಬಿರಿಯಾನಿ ಮಾತ್ರ ಸಕ್ಕತ್ ಇಷ್ಟ ಆಯಿತು. ಮಟನ್ ಬಿರಿಯಾನಿ ನೋಡೋಣ. ಮಸಾಲ ಭರಿತವಾಗಿದೆ ರೈಸು. ಇದು ನೆಕ್ಸ್ಟ್ ಲೆವೆಲ್ ಚಿಕನ್ ಬಿರಿಯಾನಿಗಿನ ನೆಕ್ಸ್ಟ್ ಲೆವೆಲ್. ನೀವು ದಯವಿಟ್ಟು ಇದನ್ನು ಟ್ರೈ ಮಾಡಿ, ಇದನ್ನು ಮಾತ್ರ ಟ್ರೈ ಮಾಡಬೇಡಿ. ಇದನ್ನು ಟ್ರೈ ಮಾಡಿದ್ರೆ ನೀವು ದಯವಿಟ್ಟು ಇದನ್ನು ತಿನ್ನಲ್ಲ. ಇದು ಇನ್ನೂ ಓವರ್ ಫ್ಲೇವರ್ ಸಕ್ಕತ್ತಾಗಿದೆ. ಮಟನ್ ಫ್ಲೇವರ್ ಇಷ್ಟಪಡೋರಿಗೆ ಮಾತ್ರ ಇದು ಹಬ್ಬ, ಜಾತ್ರೆ ಅನ್ಕೊಬಿಡಿ. ಪೀಸ್ ಮಾತ್ರ ಅದ್ದೂರಿಯಾಗಿದೆ. ಮಟನ್ ಮಾತ್ರ ನೆಕ್ಸ್ಟ್ ಲೆವೆಲು. ಎಲ್ಲಿಂದ ತತ್ತರ ಗೊತ್ತಿಲ್ಲ, ಮಾತ್ರ ಸಕ್ಕತ್ತಾಗಿದೆ ಮಟನ್ ಮಾತ್ರ. ಫಸ್ಟ್ ಕ್ಲಾಸ್ ಆಗಿದೆ ಮಟನ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಯಾವುದಾದ್ರು ತಗೊಳ್ಳಿ ಸಾಕಾಗಿದೆ. ಆಮೇಲೆ ಈ ಕುರ್ಮಾ ಏನಿದು ಫ್ರೈ ಕೊಟ್ರಲ್ಲ, ಅದು ಸಾಕಾಗಿದೆ. ಇಲ್ಲಿ ಚಿಕನ್ ಫ್ರೈ ಡೈಲಿ ಸಿಗುತ್ತಂತೆ, ಬಟ್ ಇವತ್ತು ಫ್ರೀ ಕೊಡ್ತಾವ್ರೆ ಅಷ್ಟೇ, ಇನ್ನೇನಿಲ್ಲ. ಬಟ್ 2-3 ಪೀಸ್ ಕೊಡ್ತಾರೆ ಫ್ರೀ. ನೋಡ್ಬೋಣ, ಇದನ್ನು ಟ್ರೈ ಮಾಡೋಣ ಹೇಗಿದೆ ಅಂತ. ಆ್ಯನಿವರ್ಸರಿ ಪ್ರಯುಕ್ತ ಫ್ರೀ. ಟೇಸ್ಟಿಯಾಗಿದೆ. ಹಳೆ ಹೋಟ್ಲಲ್ವಾ, ಒಳ್ಳೆ ಮಸಾಲ ಮೇಂಟೈನ್ ಮಾಡ್ತಿರ್ತಾರೆ, ಅದಕ್ಕೋಸ್ಕರ ಎಲ್ಲ ರುಚಿಯಾಗಿದೆ. ನಾನ್ ವೆಜ್ ಊಟ ಬಾಯಲ್ಲಿ ನೀರು ಬಡ್ಸ್ಕೊಂಡು ತಿನ್ನೋ ಥರ ನಾನ್ ವೆಜ್ ಊಟ ಅಂದರೆ ಸುಮ್ಮನೆ ಈ ಕಡೆ ಬಂದುಬಿಡ್ರಿ. ದೇವನಹಳ್ಳಿ ಏನೋ ಬಂದರೆ ಸಾಕಾಗಿದೆ. ಅಂಜಿನಪ್ಪ ಮಿಲ್ಟ್ರಿ ಹೋಟ್ಲು, ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಟನ್ ಬಿರಿಯಾನಿ 320, ಚಿಕನ್ ಬಿರಿಯಾನಿ 220. ಇನ್ನು ಮಿಕ್ಕಿದ್ದೆಲ್ಲಾದರೂ ರೇಟ್ನ ನಾನು ಬೋರ್ಡ್ನೇ ಹಾಕಿರ್ತೀನಿ, ನೋಡ್ಕೊಂಡು ಬನ್ನಿ.